ಧನ್ಯವಾದಗಳು. ಮುಂದಿನ ಕವನ ವಾಚನಕ್ಕಾಗಿ ಶ್ರೀ ಜಯಾನಂದ ಪೆರಾಜೆ, ಎಂಎ ಬಿಎಡ್ ಪದವೀಧರರಾಗಿರುವ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 42 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಇವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು. 35 ವರ್ಷಗಳಿಂದ ಬಂಟ್ವಾಳ ತಾಲೂಕು ವರದಿಗಾರರಾಗಿಯೂ ಹೊಸದಿಗಂತ ನವ್ಯವಾಣಿ ಪತ್ರಿಕೆಯ ವರದಿಗಾರರಾಗಿಯೂ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಪತ್ರಿಕಾ ರಂಗದ ಭೀಷ್ಮ, ಪತ್ರಕರ್ತ ಸೌರಭ ಪ್ರಶಸ್ತಿಯನ್ನ ನೀಡಿ ಇವರನ್ನು ಗೌರವಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರಿಗೆ ವಂದಿಸುತ್ತ ನನ್ನ ಕವಿತೆಯ ಶೀರ್ಷಿಕೆ ಸಿಗಬಹುದೇ ಉತ್ತರ. ತನುವಿನ ಕೊಳೆಯನ್ನು ತೊಳೆದು ತೆಗೆಯಬಹುದು, ಮನದೊಳಗಿನ ಮಲಿನತೆಯನ್ನು ಗುಡಿಸಿ ಅಳಿಸಬಹುದೇ, ಮನೆಯೊಳಗಿನ ಕಸವನ್ನು ಬೀದಿಗೆ ಎಸೆಯಬಹುದು, ಮನದೊಳಗಿನ ಜಾತಿ ಮತ ಭೇದವನ್ನು ತೊಲಗಿಸಬಹುದೇ, ನೋವ ಕೈ ಮರೆತು ಬೆಳ್ಳಗೆಯ ಪ್ರಕಾಶಿಸಬಹುದು, ಸಾವು ನೋಡಿ ಕಣ್ಣೀರು ಸುರಿಸಿ ಅಳದೆ ಇರಬಹುದೇ, ಗೆಳೆತನ ಬಹುಬೇಗ ಮರೆತು ಬಿಡಬಹುದು, ಕೃತಜ್ಞತೆಯಲ್ಲಿ ಹಗೆತನವನ್ನು ಮೆಟ್ಟಿ ನಿಲ್ಲಲು ಜನಕ್ಕೆ ಸುಲಭಬಹುದೇ, ಅನ್ನ ನೀಡಿದವನ ನಿಂದಿಸಿ ಕೃತಜ್ಞನಾಗಬಹುದು, ಭೂಮಿ ತಾಯಿಯ ಋಣವನ್ನು ಜನ್ಮದಲ್ಲಿ ತೀರಿಸಬಹುದೇ, ವಿದ್ಯೆ ಕಲಿಸಿದ ಗುರುವಿನಲ್ಲಿ ಕುತರ್ಕ ಮಾಡಬಹುದು, ಬುದ್ಧಿ ಕಲಿಸಿದ ತಂದೆಯನ್ನು ಅವಮಾನಿಸುವುದು ಬರಬೇಕು. ಎಲ್ಲ ಪ್ರಶ್ನೆಗಳಿಗೆ ಉತ್ತರವು ನಮ್ಮೊಳಗೆ ಇರಬಹುದು, ರಾಷ್ಟ್ರಶಕ್ತಿಯನ್ನು ಬಿಟ್ಟು ಆನಂದದಲ್ಲಿ ಬದುಕಬಹುದೇ, ಮುಂಗಾರು ಮಳೆಗೆ ಕಸಗಡ್ಡಿ ಕೊಚ್ಚಿ ಹೋಗಿ ನಾಡು ಸ್ವಚ್ಛವಾಗಿರಲಿ, ಗಿಡ ಮರಗಳಡಿಯಲ್ಲಿ ಸೂರ್ಯ ಸಿಂಧೂರ ಶೋಭಿಸುತ್ತಿರಲಿ,